ಮೆಡಿಸನ್ ಎಲ್ಲ ತಗೊಳ್ಳಿ. ಹಾಗೆ ನೀವು ಇಮಿಡಿಯೇಟ್ ಆಗಿ ನ್ಯೂರೋಲಾಜಿಸ್ಟ್ನ ನೋಡೋದು ಒಳ್ಳೇದು. ಡಾಕ್ಟರ್, ಏನಾದರೂ ಪ್ರಾಬ್ಲಮ್ಮಾ? ಸೀರಿಯಸ್ಸಾ? ಸೀರಿಯಸ್ ಇದೆಯೋ ಇಲ್ವೋ ಅಂತ ಡಯಾಗ್ನೋಸ್ ಮಾಡಿದ್ಮೇಲೆ ಅಷ್ಟೇ ಗೊತ್ತಾಗುತ್ತೆ. ತುಂಬಾ ಸಿಟ್ಟು, ಸಂತೋಷ, ಕೋಪ, ಉದ್ರೇಕ ಹೆಚ್ಚಾದಾಗ ಈ ತರ ಮೂರ್ಛೆ ಹೋಗೋದು ಸಹಜ. ಸ್ವಲ್ಪ ಹೊತ್ತಿಗೆ ಮುಂಚೆ ಎಮೋಷನಲ್ ಆಗುವಂತ ವಿಚಾರ ಏನಾದರೂ ಆಗಿತ್ತಾ? ಅಯ್ಯೋ, ಹಾಗೇನೂ ಇಲ್ವಲ್ಲ. ನಾನು ನಾರ್ಮಲ್ ಆಗೇ ಇದ್ದೀನಿ. ಥಟ್ ಅಂತ ಗೊತ್ತಾಗದೆ ಕೆಳಗೆ ಬಿದ್ಬಿಟ್ಟೆ. ಇದಕ್ಕೆ ಮುಂಚೆ ಹೀಗೇನೂ ಆಗಿರ್ಲಿಲ್ಲ. ಅದೇ ನನಗೂ ಸಂಶಯ ಬರ್ತಾ ಇದೆ. ಮನ್ಸೊಳಗೆ ಏನು ನೋವು ಇಲ್ಲದೆ ಇದ್ರೆ ಹೀಗೆಲ್ಲ ಆಗಲ್ವಲ್ಲ? ನನಗೆ ಗೊತ್ತಿರೋ ನ್ಯೂರೋ ಸ್ಪೆಷಲಿಸ್ಟ್ ಒಬ್ಬರಿದ್ದಾರೆ, ವೇದಮೂರ್ತಿ ಅಂತ ಅವ್ರ ಹೆಸರು. ಹೋಗಿ ಅವರನ್ನ ನೋಡಿ ತೊಂದರೆ ದೊಡ್ಡದಾಗೋ ಮೊದಲು ಕ್ಯೂರ್ ಮಾಡ್ಕೊಳ್ಳೋದು ಒಳ್ಳೇದು. ತಗೊಳ್ಳಿ. ಸರಿ, ಹಾಗಾದ್ರೆ ನಾನು ಹೋಗಿ ಬರ್ತೀನಿ. ಓಕೆ, ಬನ್ನಿ. ತುಳಸಿ, ಬುದ್ಧಿ ಇದ್ಯಾ ನಿನ್ಗೆ? ಅವ್ರು ಮೊದ್ಲೇ ತಲೆ ಸುತ್ತ ಕೆಳಗ್ ಬಿದ್ದಿದ್ರು. ಈಗ 2 ವೀಲರ್ ಅಲ್ಲಿ ಕಳ್ಸಿ ಮತ್ತೆ ತಲೆ ಸುತ್ತ ಬಿದ್ರೆ ಏನ್ ಮಾಡ್ತೀಯಾ? ನನ್ನನ್ ಕೇಳೋದಾದ್ರೆ ಅವ್ರು ಆಟೋದಲ್ಲಿ ಹೋಗೋದೇ ಬೆಸ್ಟ್. ಕರೆಕ್ಟ್ ದೀಪಾ, ನಾನು ಹೋಗಿ ಆಟೋ ತಗೊಂಡ್ಬರ್ತೀನಿ. ಅಲ್ಲ, ಒಂದ್ ನಿಮಿಷ. ಹೇಗಿದ್ರು ನಾ ಮನೆಗ್ ತಾನೇ ಹೋಗ್ತಿರೋದು. ಆನ್ ದ ವೇ ಅವ್ರನ್ನು ನಾನು ಜೋಪಾನವಾಗಿ ಡ್ರಾಪ್ ಮಾಡ್ತೀನಿ. ಆಮೇಲೆ ನಾನು ಮನೆಗೆ ಹೋಗ್ತೀನಿ. ನೀವು ಬನ್ನಿ ಬನ್ನಿ, ಹೋಗೋಣ. ಒಂದ್ ನಿಮಿಷ. ಸಾರಿ, ನನ್ನಿಂದ ನಿಮ್ಗೆ ತೊಂದರೆ ಆಯ್ತು. ಛೇ, ಇದ್ರಲ್ಲೇನಿದೆ? ಹಾಗೆಲ್ಲ ಏನೂ ಇಲ್ಲ ಚಾರು. ಮೊದಲು ನಿನ್ನ ಆರೋಗ್ಯನ ಚೆನ್ನಾಗಿ ನೋಡ್ಕೋ. ಸರಿ, ನಾನು ಬರ್ತೀನಿ. ಓಕೆ, ಬಾಯ್. ಚಾರು, ಒಂದು ನಿಮಿಷ. ಡಾಕ್ಟರ್ ಕೊಟ್ಟಿರೋ ಚೀಟಿ ಜೋಪಾನವಾಗಿ ಇಟ್ಕೋ. ಥ್ಯಾಂಕ್ ಯು. ನಾನು ಬರ್ತೀನಿ. ಬಾಯ್ ಚಾರು. ಬರ್ತೀನಿ. ಹಾ ಚಾರು, ಹುಷಾರು. ನೋಡಿದಾಗ ನಿನಗೆ ತಲೆ ಸುತ್ತ ಬರುತ್ತಾ? ಇನ್ ಮುಂದೆ ಯಾವತ್ತು ನಿನಗೆ ತಲೆನೇ ಸುತ್ತಬಾರ್ದು. ಹಾಗೆ ಮಾಡ್ತೀನಿ. ಅವ್ರು ನನಗೋಸ್ಕರ ಎಷ್ಟು ಒದ್ದಾಡ್ಬಿಟ್ರು ನೋಡಿದ್ರ? ನನ್ನ ತಲೆ ಸುತ್ತ ಬಿದ್ದಿದ್ದು, ನನ್ನ ಮುಖಕ್ಕೆ ನೀರು ಹಾಕಿದ್ದು, ಡಾಕ್ಟರ್ ಕರೆಕ್ಟ್ ಓಡ್ ಹೋಗಿದ್ದು, ಚಿಕ್ಕ ಮಕ್ಕಳ ತರ ಒದ್ದಾಡ್ಬಿಟ್ರಲ್ಲ. ಅವ್ರು ನನಗೋಸ್ಕರ ಒದ್ದಾಡಿದ್ ನೋಡಿ ಆಶ್ಚರ್ಯ ಆಗೋಯ್ತು. ಇದ್ರಲ್ಲಿ ಆಶ್ಚರ್ಯ ಪಡೋ ಅಂತದ್ದೇನಿದೆ? ಚೆನ್ನಾಗಿ ಮಾತಾಡ್ತಾ ಇದ್ದು ಸಡನ್ ಆಗಿ ಕೆಳಗ್ ಬಿದ್ದಾಗ ಯಾರಾದ್ರೂ ಹೆದರ್ಕೊಳ್ತಾರೆ? ಇಲ್ಲ, ಅವ್ರು ನನ್ನ ಮೇಲೆ ತೋರಿಸ್ತಾ ಇರೋ ಕಾಳಜಿ ಸಾಮಾನ್ಯವಾದದ್ದಲ್ಲ. ಮನಸ್ಸು ಒಳಗಡೆ ಇರೋ ಪ್ರೀತಿ ಹಾಗೆ ಕಾಳಜಿಗೆ ಹೊರ ಕಾಣುತ್ತೆ. ಇಲ್ಲಾಂದ್ರೆ ನಾನ್ ತಲೆ ಸುತ್ತ ಬಿದ್ದಾಗ ಅವ್ರ್ಯಾಕೆ ಟೆನ್ಷನ್ ಮಾಡ್ಕೋತಾ ಇದ್ರು? ಅವ್ರಿಗೆ ನನ್ನ ಮೇಲೆ ಒಂದು ಸಾಫ್ಟ್ ಕಾರ್ನರ್ ಇದೆ. ಖಂಡಿತ ಇಲ್ಲ. ನೀವು ಮಾತ್ರ ಅಲ್ಲ, ರೋಡಲ್ಲಿ ಹೋಗೋರು ಯಾರೇ ತಲೆ ಸುತ್ತ ಬಿದ್ದಿದ್ರು ರಂಜಿತ್ ಅವರು ಹೀಗೆ ಸ್ಪಂದಿಸ್ತಿದ್ರು. ರಂಜಿತ್ ಅವ್ರು ಮಾತ್ರ ಅಲ್ಲ, ಬೇರೆ ಯಾರೇ ಆಗಿದ್ರು ಹಾಗೆ ಮಾಡ್ತಿದ್ರು. ನೀವು ಕೂಡ. ಇದನ್ನೇ ಸಾಫ್ಟ್ ಕಾರ್ನರ್, ಸ್ಪೆಷಲ್ ಕೇರ್ ಅಂತ ತಿಳ್ಕೊಂಡ್ರೆ ದಡ್ಡತನ ಆಗುತ್ತೆ. ಇಲ್ಲ ದೀಪಾ, ನೀವು ಗೊತ್ತಿಲ್ಲದೆ ಮಾತಾಡ್ತಾ ಇದ್ದೀರಾ. ಈಗ ನಿಮ್ಗೇನಾದ್ರು ತೊಂದರೆ ಆಯ್ತು ಅಂದ್ರೆ ಬೇರೆಯವರು ಅಯ್ಯೋ ಪಾಪ ಅಂತಾರೆ, ಅಪ್ಪ ಅಮ್ಮ ಕೂಡ ಅಯ್ಯೋ ಪಾಪ ಅಂತಾರೆ. ಹಾಗಂತ ಬೇರೆಯವ್ರ ಜೊತೆ ಅಪ್ಪ ಅಮ್ಮನ ಕಂಪೇರ್ ಮಾಡಕ್ಕಾಗತ್ತಾ? ನಮ್ಮ ಕ್ಲೋಸ್ ಆಗಿರೋರು ಕೇರ್ ತಗೊಂಡ್ರೆ ಅದು ರಿಯಲ್ ಕೇರ್. ಏನ್ ಹಾಗೆ ನೋಡ್ತಾ ಇದ್ದೀರಾ? ನಾನು ಹೇಳಿದ ತಪ್ಪ? ಆಕ್ಚುಲಿ ನಿಮ್ ಪ್ರಾಬ್ಲಮ್ ಏನು ಗೊತ್ತಿಲ್ಲ. ಓ, ತಲೆ ಸೊತ್ತು ಬಿದ್ದಿದ್ದನ್ ಕೇಳ್ತಾ ಇದ್ದೀರಾ? ಏನು ಅಂತ ಗೊತ್ತಿಲ್ಲ. ಅವ್ರಿಗೆ ಚೆನ್ನಾಗಿ ಅಡ್ಗೆ ಮಾಡಿ ಬಡಿಸ್ಬೇಕು ಅಂತ ಬಂದೆ. ದಿಢೀರಂತ ನಾನು ಅದ್ರ ಬಗ್ಗೆ ಕೇಳ್ತಾ ಇಲ್ಲ, ನಿಮ್ ಮನ್ಸಿನ ಬಗ್ಗೆ ಕೇಳ್ತಾ ಇದ್ದೀನಿ. ಮನ್ಸಿನ ಬಗ್ಗೆನಾ? ನನ್ ಮನ್ಸಿಗೆ ಏನಾಗಿದೆ? ಅಲ್ಲ, ಸಿಟ್ ಮಾಡ್ಕೋಬೇಕಾದವ್ರ ಜೊತೆ ತುಂಬಾ ಕೂಲಾಗಿ ಒಡನಾಡ್ತಿದೀಯಲ್ಲ, ಅದಕ್ಕೆ ನಿನ್ ಮನ್ಸಿನಲ್ಲಿ ಏನಿದೆ ಅಂತ ಕೇಳ್ತಾ ಇದ್ದೀನಿ.
ರಂಜಿತ್ ಅವ್ರು ನಿನ್ ಜೊತೆ ನಿಶ್ಚಿತಾರ್ಥ ಮಾಡ್ಕೊಂಡು ಆಮೇಲೆ ಬೇರೆ ಮದ್ವೆ ಆದ್ರು. ನ್ಯಾಯವಾಗಿ ನೋಡಿದ್ರೆ ನಿನಗೆ ಅವ್ರ ಮೇಲೆ ಸಿಟ್ಟು ಬರಬೇಕು. ಅಂದ್ರೆ ರಂಜಿತ್ ಅವರು ನಿಮ್ ಜೊತೆ ಮಾತಾಡೋದಕ್ ಬಂದ್ರೆ ನೀವು ಹರಿ ಹಾಯ್ಬೇಕು. ಸಾಮಾನ್ಯವಾಗಿ ಒಂದು ಹೆಣ್ಣು ಇದೇ ಕೆಲಸ ಮಾಡೋದು, ಆದ್ರೆ ನೀವು ಹಾಗಿಲ್ಲ. ಮತ್ತೆ ನಾನು ಹೇಗಿದ್ದೀನಿ ಅಂತ ಹೇಳ್ತಾ ಇದ್ದೀರಾ? ಸಾರಿ, ಏನು ತಪ್ಪು ತಿಳ್ಕೊಬೇಡಿ. ನೀವು ರಂಜಿತ್ ಅವ್ರ ಜೊತೆ ಸಹಜವಾಗಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಒಬ್ಳು ಸಹಜವಾದ ಫ್ರೆಂಡ್ ತರ ಮನೆಗೆ ಬರ್ತಾ ಇದ್ದೀರಾ ಅಂತ ನನಗೆ ನಂಬೋದಕ್ಕಾಗ್ತಾ ಇಲ್ಲ. ನಿಮ್ ಮಾತ್ನಲ್ಲಿ ಒಂದು ನಿಗೂಢತೆ ಇದೆ, ನಿಮ್ ನೋಡ್ತಲ್ಲಿ ಒಂದು ಆಳ ಕಾಣಿಸ್ತಿದೆ. ಮಿತಿ ಮೀರಿ ಒಡನಾಡೋದು, ಅನಗತ್ಯವಾಗಿ ಮನೆಗೆ ಬರೋದು. ಒಂದು ನೀವು ತುಳಸಿ ಮೇಲೆ ಸೇಟ್ ತೀರ್ಸ್ಕೊಳಕ್ಕೆ, ಇಲ್ಲ ಅಂದ್ರೆ ತುಳಸಿನ ರಂಜಿತ್ ಅವರಿಂದ ನೋಡಿ ದೀಪಾ, ನೀವ್ ಏನ್ ಮಾತಾಡ್ತಾ ಇದ್ದೀರಾ ಅಂತ ಗೊತ್ತಿಲ್ಲದೆ ಮಾತಾಡ್ತಾ ಇದ್ದೀರಾ. ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ನನ್ ಮೇಲೆ ಸಿಟ್ ಮಾಡ್ಕೋಬೇಡಿ. ಒಂದ್ ಸಂಸಾರನ ಏನ್ ಮಾಡ್ತಿದ್ದೀರಿ ಅಂತ ಮೊದ್ಲು ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಶ್ರೀಮಂತರ ಮನೆ ಹೆಣ್ಮಗಳು, ನಿಮ್ ಮೇಲ್ ಪ್ರೀತಿ ತೋರ್ಸೋದಿಕ್ಕೆ ನಿಮ್ಗೆ ಅಪ್ಪ ಅಮ್ಮ ಎಲ್ರೂ ಇದಾರೆ. ನಿಮ್ ಬದುಕಲ್ಲಿ ಎಲ್ಲ ಸಂತೋಷನೂ ಸಿಕ್ಕಿದೆ, ಮುಂದಕ್ಕೂ ಸಿಗುತ್ತೆ. ಆದ್ರೆ ನಮ್ ತುಳಸಿಗೆ ಆತರ ಅಲ್ಲ. ಅವಳ ಜೀವನದಲ್ಲಿ ತುಂಬಾ ಕಷ್ಟ ಅನುಭವಿಸಿದ ಹುಡುಗಿ, ತಾಯಿ ಇಲ್ಲದ ತಬ್ಲಿ, ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಬೆಳೆದವಳು. ಅವಳು ಈಗಷ್ಟೇ ರಂಜಿತ್ ಅವ್ರನ್ನ ಮದುವೆ ಆಗಿ ನೆಮ್ಮದಿ ಅನ್ನೋದನ್ನ ಕಾಣ್ತಿದ್ದಾಳೆ. ಅವಳನ್ನ ರಂಜಿತ್ ಅವರಿಂದ ಬೇರೆ ಮಾಡಿ ಅವಳ ನೆಮ್ಮದಿನ ಹಾಳು ಮಾಡಬೇಡಿ ಪ್ಲೀಸ್. ನಿಂತ್ಕೊಳ್ಳಿ, ಏನಾಯ್ತು? ನಿಮ್ಮನ್ನ ಫ್ರೆಂಡು ಅಂತ ಹೇಳಿ ನನ್ನ ಜೊತೆ ಕಳ್ಸಿದ್ರಲ್ಲ, ಈಗ ನನಗೆ ಗೊತ್ತಾಯ್ತು. ನೀವು ನನ್ನ ಜೊತೆ ಮಾತ್ರ ಅಲ್ಲ, ತುಳಸಿ ಜೊತೆ ಕೂಡ ಫ್ರೆಂಡ್ ಆಗಿರಕ್ಕಾಗಲ್ಲ. ಇಷ್ಟೊಂದು ಡೌಟ್ ಪಡೋ ನೀವು ತುಳಸಿ ಕೂಡ ಡೌಟ್ ಬರೋ ಹಾಗೆ ಮಾಡ್ತೀರಾ. ಬೇರೆ ಯಾವ ಹುಡುಗಿ ಮನೆಗೆ ಬಂದ್ರು ಅವಳ ಮೇಲೆ ಕೂಡ ಡೌಟ್ ಬರೋ ಹಾಗೆ ಮಾಡ್ತೀರಾ. ನೋಡ್ತಾ ಇರಿ, ನಿಮ್ಮಿಂದಾನೆ ಅವರಿಬ್ಬರ ಮಧ್ಯೆ ಜಗಳ ಉಂಟಾಗೋದು. ನಾನು ಹೇಳಿದ್ದು ನಡೆಯುತ್ತೋ ಇಲ್ವೋ ನೋಡ್ತಾ ಇರಿ. ಆಟೋ, ನಾನು ಹೋಗಿ ಅವ್ರನ್ನ ನೋಡೋದ್ರಿಂದ ಅವ್ರಿಗೇನು ಪ್ರಾಬ್ಲಮ್ ಆಗಲ್ಲ. ಇದು ಅವ್ರಿಗೂ ಚೆನ್ನಾಗಿ ಗೊತ್ತು. ನಿಮ್ ಫ್ರೆಂಡು ಚೆನ್ನಾಗಿರ್ಬೇಕು ಅಂತಂದ್ರೆ ನೀವು ಅಲ್ಲಿಗೆ ಹೋಗೋದನ್ನ ನಿಲ್ಸಿ. ಸರಿ, ಅದಕ್ಕೋಸ್ಕರ ನೀವು ಒಬ್ರೇ ಯಾಕೆ ಹೋಗ್ತೀರಾ? ನಾನು ನಿಮ್ಮ ಮನೆ ತನಕ ಬಿಟ್ಟು ಹೋಗ್ತೀನಿ. ನಿಮ್ ಮನ್ಸಲ್ಲಿ ಇಷ್ಟೊಂದು ಕೊಳಕಿಟ್ಕೊಂಡು ಊರವ್ರಿಗೆಲ್ಲ ಅಡ್ವೈಸ್ ಮಾಡ್ತಿರಲ್ಲ, ನಿಮ್ಮಂಥವ್ರ ಜೊತೆ ಟ್ರಾವೆಲ್ ಮಾಡಕ್ಕೆ ನನಗಿಷ್ಟ ಇಲ್ಲ. ಇಲ್ಲಿವರೆಗೂ ನನ್ನ ಮೇಲೆ ಪ್ರೀತಿ ಇಟ್ಕೊಂಡು ತಾಳ್ಮೆಯಿಂದ ಮಾತಾಡಿದ್ದಕ್ಕೆ ನಿಮ್ಗೆ ತುಂಬಾ ಥ್ಯಾಂಕ್ಸ್. ಗುಡ್ ಬೈ. ಹಾಲು ತಗೊಳ್ಳಿ. ಏನೇ ಗಂಡನ ಮನೆಗೆ ಹೆಣ್ಣೋರು ಬರೋವಾಗ ಅಪ್ಪ ಅಮ್ಮ ಇಬ್ಬರು ಬರ್ತಾರ, ತಪ್ಪಿದ್ರೆ ಒಂದಿಬ್ಬರು ನೆಂಟ್ರ ಜೊತೆ ಬರ್ತಾರೆ. ಇವರೇನೆ ಮದುವೆ ಮನೆಗೆ ಬಂದ ಹಾಗೆ ಮಕ್ಕಳು ಮೊಮ್ಮಕ್ಕಳು ಸೊಸೆದಿರು ಎಲ್ಲ ಬಂದಿದ್ರಲ್ಲ. ನಮ್ಮ ಮನೇಲೇನು ಎಕ್ಸಿಬಿಷನ್ ನಡೀತಾ ಇದೆಯಾ? ಆನಂದ, ಅವ್ರನ್ನೆಲ್ಲ ನೋಡಿದ್ರೆ ಒಂಥರ ಹೊರಟು ಜನ ತರ ಕಾಣಿಸ್ತಿದ್ರು ಕಣೋ. ನಗ್ನಗ್ತಾನೆ ಕೈ ಎಳೆದ್ರು ಕಣೋ. ನಂಗಂತೂ ಎದೇನೋವೇ ಬಂದ್ಬಿಡ್ತಪ್ಪ. ಲೋ, ಹಾಗೆಲ್ಲ ಗುರಾಯಿಸ್ಬೇಡ್ವೋ. ಅವರು ಶ್ರೀಮಂತರು ನಿಜ, ಹಾಗಂತ ನಾವು ಮದುವೆಗೆ ಒಪ್ಕೊಳಕಾಗತ್ತೇನೋ? ಯಾವುದಕ್ಕೂ ನಿಧಾನವಾಗಿ ಯೋಚನೆ ಮಾಡಿ ನಿರ್ಧಾರ ಮಾಡಬೇಕು. ಮೊದಲು ಅದನ್ನ ಅರ್ಥ ಮಾಡ್ಕೊ ನೀನು. ಅಪ್ಪ, ನೀನ್ ಸ್ವಲ್ಪ ನಿನ್ ಬಾಯಿ ಮುಚ್ಚ್ತ್ಯಾ? ಈಗೇನ್ ಹೇಳೋದು ಕೊಟ್ಟಿದ್ಯಾ? ಒಟ್ನಲ್ಲಿ ನಾನು ಆ ಹುಡುಗಿನ ಮದ್ವೆ ಆಗ್ಬಾರ್ದು, ಅದೇ ತಾನೇ ನೀನ್ ಸುತ್ತಿ ಬಳಸಿ ಹೇಳ್ತಾ ಇರೋದು. ನೀನು ಲವ್ ಮ್ಯಾರೇಜ್ ಮಾಡ್ಕೊಂಡ್ರೆ ನಮಗೂ ಸಂತೋಷನೇ ಕಣೋ. ಅದಕ್ಕೆ ಅಂತ ಕುದಿಯೋ ಪಾಯಸನ ಗಡ್ಗಡ ಅಂತ ಕುಡಿಯೋಕ್ಕಾಗತ್ತೇನೋ? ಯೋಚನೆ ಮಾಡು. 4-6 ಜನದ ಹತ್ರ ವಿಚಾರಿಸಿ ಆಮೇಲೆ ನಿರ್ಧಾರ ತಗೊಳ್ಳೋಣ ಅಂತ ಹೇಳಿದೆ ನಾನು. ಹೌದಪ್ಪ, ನನಗೇನಾದ್ರೂ ಒಳ್ಳೇದಾಗ್ಬೇಕು ಅಂದ್ರೆ 4-6 ಕಡೆ ವಿಚಾರಿಸ್ಬೇಕು, 1000 ಜನ ಕೇಳ್ಬೇಕು. ಯಾಕೆ ನೀವು ವಿಚಾರಿಸ್ಬೇಕು ಅಂತ ಹೇಳ್ತಿದ್ದೀರ ಅಂತ ನನಗೆ ಗೊತ್ತಿಲ್ವಾ? ಈಗೇನೋ ನನಗೇನಾದ್ರು ಒಳ್ಳೇದಾದ್ರೆ ನೀವು ತಡ್ಕೊಳಕ್ಕಾಗಲ್ಲ ಅಷ್ಟೇ. ನೋಡ್ದೇನೆ ಇವನು ಹೇಗೆ ಮಾತಾಡ್ತಾ ಇದ್ದಾನೆ ಅಂತ. ಇವನು ಒಳ್ಳೇದಕ್ಕೆ ತಾನೇ ನಾವು ಹೇಳೋದು. ಇವನ ಮೇಲೆ ನನಗೆ ಪ್ರೀತಿ ಇಲ್ವೇನೆ? ಅಪ್ಪ, ನನ್ಗೆಲ್ಲ ಗೊತ್ತಾಗತ್ತಪ್ಪ. ನಾನು ದೊಡ್ಡ ಕೋಟ್ಯಾಧೀಶ್ವರಿನ ಮದುವೆ ಆಗ್ತಿದ್ದೀನಿ ನೋಡು. ನನ್ನ ಸ್ಟೇಟಸ್ ಎಲ್ಲ ಹೊಟ್ಟೋಗುತ್ತೆ ನೋಡು. ಅದನ್ನ ನಿಂಗೆ ತಡ್ಕೊಳಕ್ ಆಗ್ತಿಲ್ಲ. ನೀನ್ ಅವಾಗ ತುಂಬಾ ಚಿಕ್ಕವನಾಗ್ಬಿಡ್ತೀಯಲ್ಲ, ಅದಕ್ಕೆ
ಏ ಆನಂದ, ನೀನ್ ಏನೋ ಮಾತಾಡ್ತಿದ್ಯಾ? ಇನ್ನೇನಪ್ಪ, ಪ್ರತಿಯೊಬ್ಬ ಅಪ್ಪಂದ್ರು ತಮ್ಮ ಮಕ್ಕಳಿಗೆ ತಮ್ಮ ಮನೆಗಿಂತ ಒಳ್ಳೆ ಮನದಿಂದ ಹೆಣ್ ತರಬೇಕು ಅಂತಿರ್ತಾರೆ. ಆದ್ರೆ ನೀನು ಅದಕ್ಕೆ ಉಲ್ಟಾ, ನಾನ್ ಲವ್ ಮಾಡಿರೋ ಹುಡುಗಿನ ಬಿಟ್ಬಿಟ್ಟು ಯಾವ್ದೋ ಬೀದಿ ಬಿಕಾರಿನ ಮದ್ವೆ ಆಗೋಂತಿದ್ಯಾ? ನೀನು ಒಬ್ಬ ಅಪ್ಪನ? ಏ ಲವ್ ಮಾಡೋ, ನಾನ್ ಬೇಡ ಅನ್ಲಿಲ್ಲ, ಆದ್ರೆ ಅವಸರ ಮಾಡ್ಬೇಡ್ವು. ಅಪ್ಪ ನೀನೇನು ಹೇಳ್ಬೇಡ ಅಷ್ಟೇ. ನನಗ್ ಗೊತ್ತಿಲ್ವಾ, ಯಾವನೊಬ್ಬ ಕಳ್ ಮದ್ವೆ ಮಾಡ್ಕೊಂತಾರೆ ಅವನನ್ನ ಕರ್ಕೊಂಬಂದು ಈ ಮನೇಲಿ ಉಳ್ಸ್ಕೊತ್ಯ. ಮನೆ ಹುಡುಕಿ ಅವನ್ಗೆ ಹಾಲು ಉಕ್ಕಿಸ್ಕೊಡ್ತ್ಯ. ಪರ್ಕೆ ಕೋಲನ್ನ ನನ್ನ ಕೈಯಿಂದನೇ ತಗೊಂಡೋಗಿ ಅವ್ರ ಮನೆ ಕೊಡ್ಸ್ತ್ಯ. ನನ್ಗಿಷ್ಟೆಲ್ಲ ಅವಮಾನ ಮಾಡ್ತೀಯಲ್ಲ, ಅದೆಲ್ಲ ನಿಂಗೆ ಸರಿ ಅಲ್ವಾ? ಲೇ ಆನಂದ, ಏನೇ ಹೇಳಿದ್ರು ರಂಜಿತಿನ ವಿಷಯಕ್ಕೆ ಬರ್ತಿಲ್ಲೋ. ಅವ್ನ್ ಬೇರೆ ಯಾರೋ ಅಲ್ವೋ, ನಿನ್ ಸ್ನೇಹಿತ ಕಣೋ. ಹಾ ಹೌದು, ಅವನು ನನ್ನ ಸ್ನೇಹಿತ, ನಾನ್ ನಿನ್ ಮಗ ಅಲ್ಲ ಅಲ್ವಾ? ಅವ್ನ್ ಲವ್ ಮಾಡಿದ್ರೆ ಅವ್ನ್ ಹೊಗಳಿ ಅಟ್ಟಕ್ಕೆ ಏರಿಸ್ತೀಯ, ನಾನ್ ಲವ್ ಮಾಡಿದ್ರೆ ಇಷ್ಟು ತುಚ್ಛವಾಗಿ ನೋಡ್ತೀಯಾ? ನೋಡಪ್ಪ, ನಿನ್ನ ಬುದ್ಧಿ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ನಿನಗೆ ನನ್ ಕಂಡ್ರೆ ಸಹಿಸೋದಕ್ಕಾಗಲ್ಲ, ನನ್ಗೆ ಅನ್ಯಾಯ ಮಾಡ್ಬೇಕು ಅಂತಾನೆ ಇದೆಯಾ ನೀನು? ಲವ್ ಮಾಡೋದನ್ನ ನಾನು ತಪ್ಪು ಅಂತ ಹೇಳ್ತಿಲ್ಲ ಕಣು. ಅಪ್ಪ ನೀನೇನು ಮಾತಾಡ್ಬೇಡಪ್ಪ. ನೀನೇನು ಹೇಳಿಕೊಟ್ಟಿದ್ಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನ್ ಲವ್ ಮಾಡ್ತಾ ಇರೋ ಹುಡುಗಿನ ನನ್ ಮದ್ವೆ ಆಗ್ಬಾರ್ದು ಅಲ್ವಾ? ಇವನೊಬ್ಬ ಮುಟ್ಟಾಳ, ಇವನ್ ಮುಖಕ್ಕೆ ಪ್ರೀತಿ ಬೇರೆ ಕೇಳು ಅಂತ ಹೇಳ್ಬಿಟ್ಟು ರಂಜಿತನ್ ಮುಂದೆ ನಂಗೆ ಸಿಕ್ಕಾಪಟ್ಟೆ ಅವಮಾನ ಮಾಡಿದ್ಯಾ. ಆ ತುಳಸಿ ಮುಂದೆ ನನ್ನನ್ನು ಕೋಡಂಗಿ ಜೋಕರು ಅಂತ ಅವಮಾನ ಮಾಡ್ತೀಯ. ಮನೆಗೆ ಯಾರು ಬರ್ಲಿ, ಅವ್ರು ಕಾಫಿ ಟೀ ಕುಡಿತಾರೋ ಬಿಡ್ತಾರೋ, ನನ್ಗಂತೂ ಅವಮಾನ ಮಾಡೋದು ಗ್ಯಾರಂಟಿ. ನೋಡಿದ್ದೇನೆ, ನಾನ್ ನಗಳತ್ರ ಸಂತೋಷವಾಗಿ ಮಾತಾಡಿದ್ರೆ ಇವನು ಹ್ಯಾಕ್ ತಪ್ಪು ತಿಳ್ಕೊಂಡಿದ್ದಾನೆ ಅಂತ. ಉಳಿದ ಥರ ನಾನು ಮಕ್ಕಳನ್ನ ಯಾವತ್ತಾದ್ರೂ ಹೊಡಿಬೇಕು ಬಡಿಬೇಕು ಅನ್ಕೊಂಡಿದ್ನ. ಒಬ್ಬ ಫ್ರೆಂಡ್ ತರ ಇವನ್ನ ಬೆಳೆಸಿದ್ದೀನಿ. ಲೋ ಆನಂದ, ನೀನು ಫ್ರೆಂಡ್ಗಳ ಜೊತೆ ಮಾತಾಡುವಾಗ ಗೇಲಿ ಮಾಡಿಕೊಂಡು ಕಿಂಡ್ಲು ಮಾಡ್ತಾ ಮಾತಾಡಲ್ವೇನೋ, ಹಾಗೆ ಕಣೋ ಇದೂನು. ನೀನ್ ಖುಷಿಯಾಗಿರ್ಬೇಕು ಅಂತಲೇ ನಾನು ಹೇಳ್ತಾ ಇರೋದು. ಅದನ್ನ ನೀನ್ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ ದಯವಿಟ್ಟು ಕ್ಷಮಿಸ್ಬಿಡಪ್ಪ. ಇನ್ ಮುಂದೆ ಹೀಗೆಲ್ಲ ಮಾತಾಡಲ್ಲ ಕಣೋ. ಅಪ್ಪ ಸುಮ್ಮನೆ ಫೀಲ್ ಮಾಡ್ಕೋಬೇಡ. ಯಾವಾಗ್ಲೂ ಹೇಳ್ತಿರ್ತೀಯ ನೀನ್ ನನ್ನ ಫ್ರೆಂಡ್ ತರ ಕಣೋ ಅಂತ. ಫ್ರೆಂಡ್ ಅದನ್ನು ಲವ್ ಮಾಡೋದಕ್ಕೆ ಅಡ್ಡಿ ಮಾಡ್ತಾರಾ? ಲೋ, ಈಗಲೂ ನಾನು ನಿನ್ ಲವ್ಗೆ ಅಡ್ಡಿ ಮಾಡ್ತಾ ಇಲ್ಲ ಕಣೋ. ನಿನಗಿಷ್ಟ ಆಗಿದ್ರೆ ಅದೇ ಹುಡುಗಿನ ಲವ್ ಮಾಡ್ತಾ ಇದ್ರೆ ಸಂತೋಷದಿಂದ ಮದುವೆ ಮಾಡ್ಕೊಳ್ಳೋ. ಆದ್ರೆ ದೊಡ್ಡ ಕಡೆ ಸಂಬಂಧ ಬೆಳೆಸಿದ್ರೆ ಮುಂದೆ ತೊಂದರೆ ಆಗ್ಬಹುದೇನೋ ಅಂತ ಹೆದರ್ಕೋತಾ ಇದ್ದೇನೆ ಅಷ್ಟೇ ಅಪ್ಪ. ಇಲ್ಲಿ ನೋಡಪ್ಪ, ಅವರಿಂದ ಯಾವ ಸಮಸ್ಯೆನೂ ಆಗಲ್ಲ. ಅವ್ರ ಮನೆಗೆ ಒಬ್ಬಳೆ ಮಗಳು, ಅವಳು ಹೇಳಿದ್ದೆ ಕಾನೂನು. ಮುದ್ದು ಮಗಳಿಗೆ ನಾನ್ ಗಂಡ ಆದ್ರೆ ನನ್ಗೆ ಎಷ್ಟು ಮರ್ಯಾದೆ ಇರುತ್ತೆ ಯೋಚನೆ ಮಾಡು. ಯಾಕೆ ನಿನ್ನ ನಾನು ಅರ್ಥ ಮಾಡ್ಕೋತಾ ಇಲ್ಲ? ಸರಿಯಪ್ಪ, ನಿನಗೆ ಅಷ್ಟೊಂದು ನಂಬಿಕೆ ಇದ್ರೆ ಅದೇ ಹುಡುಗಿ ಜೊತೆ ಮಾತಾಡಿ ನಿಶ್ಚಯ ಮಾಡಿ ಮುಗಿಸೋಣ. ನೀವೇನ್ ತೊಂದರೆ ತಗೊಳ್ಳೋದು ಬೇಡ, ಎಲ್ಲ ಅವರೇ ನೋಡ್ಕೋತಾರೆ. ನೀವು ಮದ್ವೆನಲ್ಲಿ ಕಿರಿಕ್ ಮಾಡ್ದೇ ಸಾಕು ಅಷ್ಟೇ. ಅಣ್ಣ, ಏನ್ರಿ ಅವನು ಏನೋ ಬುದ್ಧಿ ಇಲ್ಲದೆ ಮಾತಾಡ್ತಿದ್ದಾನೆ ಅಂದ್ರೆ ನೀವು ಅವನು ಹೇಳ್ದಾಗೆ ಕೇಳ್ತಾ ಇದ್ದೀರಲ್ಲ. ನಾನೇನೇ ಮಾತಾಡಕ್ಕಾಗತ್ತೆ? ಅವಸರ ಮಾಡ್ಕೋಬೇಡ ಅಂತ ಹೇಳಿದ್ರೆ ನಿನ್ನ ಅಪ್ಪನೇ ಅಲ್ಲ ಅನ್ನೋ ಥರ ಮಾತಾಡ್ತಾನೆ. ರೀ, ಅವನೇನೋ ಸಿಟ್ಟಲ್ಲಿ ಮಾತಾಡಿರ್ಬೋದು ಅಷ್ಟೇ. ಇಲ್ಲ ಕಣೆ, ಅವನು ಸಿಟ್ಟಲ್ಲಿ ಮಾತಾಡಿ ಹೋಗ್ತಿಲ್ಲ, ಪ್ರೀತಿಲಿ ಮಾತಾಡಿ ಹೋಗ್ತಿದ್ದಾನೆ. ಎಷ್ಟೋ ಸಲ ಅವನ್ನ ಮುಟ್ಟಾಳ ಕೋಡಂಗಿ ಅಂತೆಲ್ಲ ಬೈದ್ಬಿಟ್ಟಿದ್ದೀನಿ. ಅದನ್ನೆಲ್ಲ ಈಗ ಯಾವ ರೀತಿ ಬಳಸ್ಕೊಂಡು ಮಾತಾಡ್ಬಿಟ್ಟ ನೋಡ್ದ. ಈಗ ಪ್ರೀತಿಸೋ ಹುಡುಗಿನ ಮದುವೆ ಮಾಡ್ಕೊಳೋದಕ್ಕೆ ಮೊದಲು ಯೋಚನೆ ಮಾಡೋ ಅಂತಂದ್ರೆ ಎಷ್ಟೊಂದು ಎಗರಾಡ್ಬಿಟ್ಟ ನೋಡ್ದ. ಪ್ರೀತಿ ಮಾಡೋನ್ ಸಿಟ್ಟು ಮಾಡ್ಕೊಂಡ್ರೆ ಪ್ರೀತಿಗೆ ಆಯುಷ್ ಜಾಸ್ತಿ ಅಂತೆ ಕಣೆ. ಎಲ್ಲ ಸರಿ ರೀ, ನಾಳೆ ಆ ಕುಟುಂಬದ ಹುಡುಗಿನ ಕಟ್ಕೊಂಡು ಆಮೇಲೆ ಸಮಸ್ಯೆಗಳ ಸರ್ಮಾಲೆ ಶುರುವಾದ್ರೆ ಅದನ್ನ ನಮ್ಮಿಂದ ನಿಭಾಯಿಸಕ್ಕಾಗುತ್ತೇನ್ರಿ? ಹಾಗೆಲ್ಲ ಏನು ಆಗಲ್ಲ ಅಂತ ಅಷ್ಟೊಂದು ವಿಶ್ವಾಸದಿಂದ ಹೇಳ್ಬಿಟ್ಟು ಹೋಗಿದ್ದಾನಲ್ಲ. ಆ ಮನೇಲಿ ಅವಳೊಬ್ಳೆ ಹೆಣ್ಣು. ಹುಡುಗಿ ವಿಚಾರದಲ್ಲಿ ಯಾರಾದ್ರೂ ಹುಡುಗಾಟ ಆಡ್ತಾರೇನೆ? ಅಳಿನ ಅವರು ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಬಿಡು. ಧೈರ್ಯವಾಗಿ ಮದುವೆ ಮಾಡ್ಸೋಣ, ನೀನೇನು ಯೋಚನೆ ಮಾಡಬೇಡ. ನಾವಿನ್ನೇನು ಮಾಡೋಕ್ಕಾಗತ್ತೆ? ಕೊಡು.
ನಮಸ್ಕಾರ ಅಣ್ಣ. ತಮ್ಮಡು ಏನು ಯೋಚನೆ ಮಾಡಬೇಡ, ನನ್ನ ಹೆಸರು ಎಲ್ಲ ಕೆಲಸ ಸರಾಗವಾಗುತ್ತೆ. ಅಳಿಯಂದ್ರೆ ಚೆನ್ನಾಗಿದ್ದೀರಾ? ಎಲ್ಲ ಚೆನ್ನಾಗಿದೆ. ಒಳಗಡೆ ಹೋಗೋಣ. ಮನೇಲೆಲ್ಲ ಚೆನ್ನಾಗಿದ್ದಾರಾ? ಫಸ್ಟ್ ಕ್ಲಾಸ್ ಆಗಿದ್ದೀವಿ ಅಳಿಯಂದ್ರೆ. ಏಯ್ ಯಾರು ಬಂದಿದಾರ ನೋಡೆ? ಓ ಬನ್ನಿ 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 ಬನ್ನಿ. ನಮಸ್ಕಾರ ಅಳಿಯಂದ್ರೆ. ನಮಸ್ಕಾರ ಬರ್ತೀನಿ ಅಂದಿದ್ರಿ, ಯಾಕೆ ಬರ್ಲಿಲ್ಲ? చెప్తాను అత్తగారు. ఏం చేసేది, ఆడ చాలా పని ఉండింది, ಬರಕಾಗ್ಲಿಲ್ಲ. ಇರ್ಲಿ ಬಿಡಿ ಅಳಿಯಂದ್ರೆ, ಇದೆಲ್ಲ ನಮ್ ಲೈಫಲ್ಲಿ ಇದ್ದಿದೆ. ಇವನ್ನೆಲ್ಲ ನೋಡಿದ್ದೀನಲ್ಲ. వీడ మావగారు, వీడు నా తమ్ముడు మోహన్. ಈಗ ಗೊತ್ತಾಯ್ತು ಬಿಡಿ, ನೀವು ತಾನೇ ಅವತ್ತು ಇವನ್ನ ಇವ್ರ ತಾಯಿನ ನಮ್ಮ ಮನೆ ಕಳ್ಸಿದ್ದು. ವೆರಿ ಗುಡ್. ಬಾರಮ್ಮ. ನಿಮ್ ತಾಯಿ ಚೆನ್ನಾಗಿದ್ದಾರೇನಪ್ಪ? ನಾನು ಕೇಳಿದೆ ಅಂತ ಹೇಳು ನಿಮ್ ತಾಯಿನ. మావగారు వీడిని కాలేజ్ లా చదివిస్తా ఉండాను, చాలా చదువుతాడు, వెరీ ಬ್ರಿಲಿಯಂಟ್. ಓದ್ ಮುಗಿದ್ಮೇಲೆ ನಮ್ ಕೆಲ್ಸಕ್ಕೆ ಬರ್ತಾನೆ. ನೀವ್ ಅಷ್ಟ ಹೇಳಿದ್ಮೇಲೆ ಮುಗೀತು ಬಿಡಿ ಹೇಳಿ ಅಂದ್ರೆ, ಹುಡ್ಗ ನಿಯತ್ನ ನಂಗೆ ಕಾಣಿಸ್ತಾನೆ. ನೋಡಪ್ಪ ಹುಡ್ಗ, ಲೈಫ್ ಅಲ್ಲಿ ಮುಂದೆ ಬರಬೇಕು ಅಂದ್ರೆ ನೀತಿ, ನ್ಯಾಯ, ಧರ್ಮ ಇದನ್ನೆಲ್ಲ ಕರೆಕ್ಟ್ ಆಗಿ ನೋಡ್ಕೊಂಡಿರ್ಬೇಕು. ಆದ್ರೆ ಇದನ್ನೇ ನಂಬ್ಕೊಂಡು ಹಾಳಾಗಬಾರ್ದು. ನೋಡೋ, ಓದೋದಕ್ಕೆ ಒಂದು ಒಳ್ಳೆ ಉದ್ಯೋಗ ಬೇಕಯ್ಯ. ನೀನ್ ಸ್ವಂತ ಕಾಲ್ ಮೇಲೆ ನೀನೇ ನಿಂತ್ಕೊಬೇಕು. ನೀನು ನಮ್ಮ ಅಳಿಯಂದ್ರನ್ನ ನಂಬ್ಕೊಂಡ್ ಬಂದಿದ್ಯಾ, ಖಂಡಿತವಾಗ್ಲು ಅವ್ರು ನಿನಗೆ ಸಹಾಯ ಮಾಡೇ ಮಾಡ್ತಾರೆ. ನೋಡ್ತಾ ಇರು, ನಿನ್ನ ಲೈಫ್ ಅಲ್ಲಿ ಮುಂದೆ ನೀನು ಎಷ್ಟು ಎತ್ತರಕ್ಕೆ ಬೆಳಿತೀಯಾ, ದೊಡ್ಡ ಮನುಷ್ಯ ಆಗ್ತೀಯ ಅಂತ. ಖಂಡಿತ ಸರ್. మావగారు వీడిని కాలేజ్ లా చదివిస్తా ఉండాను, కాలేజ్ ముగిద్ಮೇಲೆ ನಮ್ಮ ಬಿಸ್ನೆಸ್ ನೋಡ್ಕೊಳ್ತಾನೆ, ವೆರಿ ಇಂಟೆಲಿಜೆಂಟ್, ಪನಿಗೆ ವಸ್ತಾರು. ಬಿಡಿ ಹೇಳಿ ಅಂದ್ರೆ, ಹುಡುಗ ತುಂಬಾ ಪ್ರಾಂಪ್ಟ್ ಅಂತ ನೀವೇ ಸರ್ಟಿಫಿಕೇಟ್ ಕೊಟ್ಟಾಯ್ತಲ್ಲ. ನೋಡ್ಮರಿ, ಲೈಫ್ ಅಲ್ಲಿ ಧೈರ್ಯವಂತನಾಗಿರ್ಬೇಕು. ನೀನೇನು ಎದುರ್ಕೊಂಬೇಡ, ನಾವಿದೀವಲ್ಲ. ಯೋಗಿ, ಈ ಹುಡುಗನ ಫೋನ್ ನಂಬರು, ಅಡ್ರೆಸ್ ಎಲ್ಲ ತಗೋ. ಸರಿ. ಹುಡುಗ ಮುಂದೆ ನಮ್ ಸಹಾಯಕ್ಕೆ ಬೇಕಾಗ್ತಾನೆ, ನಾವು ಸಹಾಯ ಮಾಡ್ಬೇಕಲ್ಲ. ಹೋಗ್ಬಾ ಮರೆ, ಹೋಗಪ್ಪ, ಅಡ್ರೆಸ್ ತಗೋಬಾ. ಹೋಗ್ಬಾರೆ, ಹೋಗ್ಬಾ ಹೋಗ್ಬಾ. ಅವ್ರನ್ನ ಕರೀರಿ ಊಟಕ್ಕೆ. ಇನ್ನೇನ್ ಹೇಳಿ ಅಂದ್ರೆ, ಲೀಲಾ ಬನ್ನಿ ಹೋಗೋಣ. ತುಂಬಾ ದಿನ ಆದ್ಮೇಲೆ ಮನೆಗೆ ಬಂದಿದ್ಯಾ, ನಿನಗೇನ್ ಬೇಕು ಅಂತ ಹೇಳು, ಅದನ್ನೇ ಅಡ್ಗೆ ಮಾಡಿ. ಚಿಕ್ಕಮ್ಮ, ನಿನ್ ಫೋನ್ ಕೊಡು. ನೋಡು, ನಿನಗೇನೇ ತೊಂದರೆ ಆದರೂ ಅಣ್ಣನಿಗೆ ಫೋನ್ ಮಾಡು, ನಿನಗೇನೇ ಬೇಕಾದರೂ ನನಗೆ ಫೋನ್ ಮಾಡು. ಇದು ನನ್ನ ನಂಬರು. ನೋಡು, ನಿನಗೇನೇ ಆದರೂ ನಾನು ನೋಡ್ಕೋತೀನಿ. ಹೋಗ್ಬಾ. ಸರಿ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಸರಿ, ನಾನು ಹೋಗಿ ಬರ್ತೀನಿ ಅಣ್ಣ. ಸರಿ, ಹೋಗ್ಬಾ. ಏ ಗಜ, ಬರ ಇಲ್ಲಿ. ಏನ್ ಮಕ ನೋಡ್ಕೊಂಡು ನಿಂತಿದ್ಯಾ? ಅಳಿಯಂದ್ರ ಬಂದಿದ್ದಾರೆ, ನಾಟಿ ಕೋಳಿ ಕೊಯ್ಸಿ ಬಿರಿಯಾನಿ ಮಾಡಿಸೋ. ಹಂಗೆ ಸಾಬಣ್ಣ ಅಂಗಡಿಗೆ ಹೋಗಿ 10 kg ಮಟನ್ ತಗೊಂಬ. ಕೆರೆನಲ್ಲಿ ಮೀನ್ ಹಿಡಿತಾರೆ, ಒಂದಷ್ಟು ತಗೊಂಬಂದು ಫ್ರೈ ಮಾಡಿಸು. ಚಿಕ್ಕಮ್ಮ, ಶ್ಯಾಮ್ಲಾ ಎಲ್ಲಿ? ಅಯ್ಯೋ, ಅವಳು ಮದುವೆ ವಯಸ್ಸಿಗೆ ಬಂದಿದ್ರು ಇನ್ನು ಚಿಕ್ಕ ಮಕ್ಳ ತರ ಕಾಟೋನ್ ಹಾಕೊಂಡು ನೋಡ್ತೀನಿ. ಕರಿತೀನಿ ಇರು. ಶ್ಯಾಮ್ಲಾ, ಶ್ಯಾಮ್ಲಾ ಪುಟ್ಟಿ, ಹಾ ಯಾರು ಬಂದಿದ್ದಾರೆ ಅಂತ ನೋಡು ಬಾ. ಬಂದೆ. ಬೇಗ ಬಾಮ್ಮ, ಯಾರು ಬಂದಿದ್ದಾರೆ ಅಂತ ನೋಡು ಬಾ. ಅಮ್ಮ, ಹೇ ಅಕ್ಕ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀನು? ಚೆನ್ನಾಗಿದ್ದೀನಿ. ಮತ್ತೆ ಎಂಗೇಜ್ಮೆಂಟ್ ಆಯ್ತಂತೆ? ಅಯ್ಯೋ, సిగ్గు చూడు. ఏమమ్మా, లవ్ మ్యారేజ్ అంట? పెళ్లి కొడుకు ఎవరు?